ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಇದ್ದೇವೆ. ಇವತ್ತು 9ರಿಂದ 16 ಫೆಬ್ರವರಿ 2024 ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಇದ್ದೇವೆ. ಸೊ 9ನೇ ಪ್ರಶ್ನೆಯನ್ನು ನೋಡುವ. ವಿಶಾರ್ಸ್ ಎಂಬ ಭಾರತದ ಮಾನವ ಪೋರ್ಟಬಲ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDOವು ವಿಶಾರ್ಸ್ ಎಂಬ ಭಾರತದ ಮಾನವ ಪೋರ್ಟಬಲ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಮೊದಲ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಅಬುಧಾಬಿಯಲ್ಲಿ ಮೊದಲ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನವು ನಡೆದಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಹೆಚ್ಚುತ್ತಿರುವ ಆರ್ಥಿಕ ವಂಚನೆ ಪ್ರಕರಣಗಳನ್ನು ಪರಿಹರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ RBIಯು ಯಾವ ಇಂಟರ್ನೆಟ್ ಡೊಮೇನ್ ಅನ್ನು ಪರಿಚಯಿಸಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. bank.in ಆಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಭಾರತೀಯ ರಿಸರ್ವ್ bank.in ಎನ್ನುವ ಒಂದು ಇಂಟರ್ನೆಟ್ ಡೊಮೇನ್ ಅನ್ನು ಪರಿಚಯಿಸಿರುತ್ತದೆ. ಯಾಕೆಂದರೆ ಹೆಚ್ಚುತ್ತಿರುವ ಆರ್ಥಿಕ ವಂಚನೆಯ ಪ್ರಕರಣಗಳನ್ನು ಪರಿಹರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ RBIಯು bank.in ಎನ್ನುವ ಒಂದು ಡೊಮೇನ್ ಅನ್ನು ಪರಿಚಯಿಸಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಇತ್ತೀಚೆಗೆ ರೆಪೋ ದರವನ್ನು ಎಷ್ಟು ಬೇಸಿಸ್ ಪಾಯಿಂಟ್ಗಳಿಂದ 6.25%ಗೆ ಇಳಿಸಿದೆ? ಸೊ ಇಳಿಸಿದೆ ಅಂತ ಕ್ವಶನ್ ಆಗಿರುತ್ತದೆ. ಉತ್ತರವು ಆಪ್ಷನ್ ಎ ಆಗಿರುತ್ತದೆ. 25 ಬೇಸಿಸ್ ಪಾಯಿಂಟ್ಗೆ ಇಳಿಸಿರುತ್ತದೆ. 6.25% ಈಗ ಇದೆ RBIನ ರೆಪೋ ದರ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಎಕುವೇರಿನ್ ಆಗಿರುತ್ತದೆ. ಎಕುವೇರಿನ್ ವ್ಯಾಯಾಮವನ್ನು ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ನ ರಾಷ್ಟ್ರೀಯ ರಕ್ಷಣಾ ಪಡೆಯು ನಡೆಸುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಮತದಾರರ ಸಂಖ್ಯೆ ಎಷ್ಟು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. 60.42% ಮತದಾನವನ್ನು ಮಾಡಲಾಯಿತು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳಲ್ಲಿ ಉದ್ಯಮ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಇಸ್ರೋದ ಯಾವ ವಾಣಿಜ್ಯ ವಿಭಾಗವು ಪ್ರಮುಖ ಪಾತ್ರವನ್ನು ವಹಿಸಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳಲ್ಲಿ ಉದ್ಯಮ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಲ್ಲಿ ಇಸ್ರೋದ ವಾಣಿಜ್ಯ ವಿಭಾಗವು ಪ್ರಮುಖ ಪಾತ್ರ ವಹಿಸಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಬಿಗ್ ಕ್ಯಾಟ್ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುವ ಯಾವ ಅಂತಾರಾಷ್ಟ್ರೀಯ ಮೈತ್ರಿ ಅಧಿಕೃತವಾಗಿ ಜಾರಿಗೆ ಬಂದಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಎನ್ನುವ ಮೈತ್ರಿ ಅಧಿವೇಶನವು ಜಾರಿಗೆ ತರಲಾಗಿರುತ್ತದೆ. ಯಾಕೆಂದರೆ ಇದು ಬಿಗ್ ಕ್ಯಾಟ್ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಇದು ಒಂದು ಅಂತಾರಾಷ್ಟ್ರೀಯ ಮೈತ್ರಿ ಅಧಿಕೃತವಾಗಿರುತ್ತದೆ. ಹೆಸರು ನೆನಪಿಟ್ಟುಕೊಳ್ಳಿ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ನಡೆದ ಆಸ್ಟ್ರೇಲಿಯನ್ ಓಪನ್ಸ್ 2025ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರು ಗೆದ್ದಿದ್ದಾರೆ? ಸೊ ಇಲ್ಲಿ 2025 ಸಾಲಿನ ಆಸ್ಟ್ರೇಲಿಯನ್ ಓಪನ್ಸ್ ಪ್ರಶಸ್ತಿಯನ್ನು ಆಪ್ಷನ್ಸ್ ಎ ಉತ್ತರ ಆಗಿರುತ್ತದೆ. ಜಾನಿಕ್ ಸಿನ್ನರ್ ಅವರು ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ರೋಗವನ್ನು ನಿರ್ಮೂಲನೆ ಮಾಡಿದ ಮೊದಲ ಆಫ್ರಿಕನ್ ದೇಶ ನೈಜರ್ ಆಗಿರುತ್ತದೆ? ಉತ್ತರ ಆಪ್ಷನ್ ಬಿ ಆರ್ಕೋಸೆಸಿಯಾಸಿಸ್ ಆಗಿರುತ್ತದೆ. ಇದನ್ನು ರಿವರ್ ಬ್ಲೈಂಡ್ನೆಸ್ ಅಂತ ಕೂಡ ಕರೆಯಲಾಗುತ್ತದೆ. ಈ ಒಂದು ರೋಗವನ್ನು ನಿರ್ಮೂಲನೆ ಮಾಡಿದ ಮೊದಲ ಆಫ್ರಿಕನ್ ದೇಶ ನೈಜರ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ICC ಪುರುಷರ ವರ್ಷದ ಬೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಜಸ್ಪ್ರೀತ್ ಬುಮ್ರಾ ಅವರು ICC ಪುರುಷರ ವರ್ಷದ ಇಯರ್ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಬೆಲ್ಜಿಯಂನ ಹೊಸ ಪ್ರಧಾನಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಬಾರ್ಟ್ ಡಿ ವೇವರ್ ಅವರು ಬೆಲ್ಜಿಯಂನ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಬಿಮ್ಸ್ಟೆಕ್ ಯುವ ಶೃಂಗಸಭೆ 2025 ಭಾರತದ ಯಾವ ನಗರದಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಗಾಂಧಿನಗರದಲ್ಲಿ. 2025 ಸಾಲಿನ ಬಿಮ್ಸ್ಟೆಕ್ ಯುವ ಶೃಂಗಸಭೆಯನ್ನು ಗಾಂಧಿನಗರದಲ್ಲಿ ಆಯೋಜಿಸಲಾಯಿತು. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ.
ರಾಜ್ಯಗಳು ಮತ್ತು ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಮೂಲಕ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ವಿಸ್ತರಿಸುವುದು ಎಂಬ ವರದಿಯನ್ನು ಇತ್ತೀಚೆಗೆ ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ನೀತಿ ಆಯೋಗ. ನೀತಿ ಆಯೋಗವು ರಾಜ್ಯಗಳು ಮತ್ತು ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಮೂಲಕ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ವಿಸ್ತರಿಸುವುದು ಎಂಬ ವರದಿಯನ್ನು ಬಿಡುಗಡೆ ಮಾಡಿರುತ್ತದೆ. ಯಾರು? ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿಯನ್ನು ನೋಡುವ. ಇತ್ತೀಚೆಗೆ ಬಿಡುಗಡೆಯಾದ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರವು ಆಪ್ಷನ್ ಡಿ, 96ನೇ ಸ್ಥಾನವನ್ನು ಇಲ್ಲಿ ಭಾರತವು ಪಡೆದುಕೊಂಡಿರುತ್ತದೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ 2024 ಸಾಲಿನ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತವು 96ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಚೆನ್ನೈ ಓಪನ್ಸ್ 2025 ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಕೆರಿಯನ್ ಜಾಕ್ವೆಟ್ ಅವರು ಚೆನ್ನೈ ಓಪನ್ಸ್ 2025 ಸಾಲಿನ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. 2027ರ ಉದ್ಘಾಟನಾ ಒಲಿಂಪಿಕ್ಸ್ ಇ-ಸ್ಪೋರ್ಟ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ರಿಯಾದ್, ಸೌದಿ ಅರೇಬಿಯಾದಲ್ಲಿ 2027ರ ಸಾಲಿನ ಒಲಿಂಪಿಕ್ ಇ-ಸ್ಪೋರ್ಟ್ಸ್ ಕ್ರೀಡಾಕೂಟವು ನಡೆಯಲಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ನ್ಯಾಷನಲ್ ಐಪಿ ಮೂಟ್ ಕೋರ್ಟ್ ಕಾಂಪಿಟಿಷನ್ 2025 ಅನ್ನು ಉದ್ಘಾಟಿಸಿದವರು ಯಾರು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಪಿಯೂಷ್ ಗೋಯಲ್ ಅವರು 2025ರ ಸಾಲಿನ ನ್ಯಾಷನಲ್ ಐಪಿ ಮೂಟ್ ಕೋರ್ಟ್ ಕಾಂಪಿಟಿಷನ್ ಅನ್ನು ಉದ್ಘಾಟಿಸಿರುತ್ತಾರೆ. ಮುಂದಿನ ಪ್ರಶ್ನೆ. ದಕ್ಷಿಣ ಕರಾವಳಿ ರೈಲ್ವೆ ವಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಆಂಧ್ರ ಪ್ರದೇಶದಲ್ಲಿ ದಕ್ಷಿಣ ಕರಾವಳಿಯ ರೈಲ್ವೆ ವಲಯವನ್ನು ಸ್ಥಾಪಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಮೊದಲ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನದ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಿದರು? ಉತ್ತರವು ಆಪ್ಷನ್ ಬಿ, ಡಾಕ್ಟರ್ ಎಸ್ ಜಯಶಂಕರ್ ಅವರು ಭಾಗವಹಿಸಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಭಾರತದ ವೈಜ್ಞಾನಿಕ ಕಾಲ್ಪನಿಕ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿದವರು ಯಾರು? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ, ಪ್ರಮೋದ್ ಸಾವಂತ್ ಅವರು ಭಾರತದ ವೈಜ್ಞಾನಿಕ ಕಾಲ್ಪನಿಕ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿದರು. ಮುಂದಿನ ಪ್ರಶ್ನೆ. ಫೆಬ್ರವರಿ 2025ರ ಹೊತ್ತಿಗೆ ಭಾರತದಲ್ಲಿ ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಮ್ಸರ್ ತಾಣವನ್ನು ಹೊಂದಿದೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ, ತಮಿಳುನಾಡು ರಾಜ್ಯವು ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ರಾಮ್ಸರ್ ತಾಣಗಳನ್ನು ಹೊಂದುತ್ತವೆ 2025ರಲ್ಲಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ 2025ರ ಆಸ್ಟ್ರೇಲಿಯನ್ ಕ್ರಿಕೆಟ್ ಪ್ರಶಸ್ತಿಗಳಲ್ಲಿ ತಮ್ಮ ಮೊದಲ ಆಲನ್ ಬಾರ್ಡರ್ ಅವಾರ್ಡ್ಸ್ ಅನ್ನು ಗೆದ್ದವರು ಯಾರು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಟ್ರಾವಿಸ್ ಹೆಡ್ ಅವರು ತನ್ನ ಮೊದಲ ಆಲನ್ ಬಾರ್ಡರ್ ಪದಕವನ್ನು ಗೆದ್ದಿರುತ್ತಾರೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ತನ್ನ 49ನೇ ಸ್ಥಾಪನಾ ದಿನವನ್ನು ಯಾವಾಗ ಆಚರಿಸುತ್ತದೆ? ಇಂಪಾರ್ಟೆಂಟ್ ಆದ ಮಾಹಿತಿ. ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, 1 ಫೆಬ್ರವರಿ 2025ರಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಯು ತನ್ನ 49ನೇ ಸ್ಥಾಪನಾ ದಿನವನ್ನು ಆಚರಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಮಾರ್ಚ್ 2025ರಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಉದ್ಯಮಶೀಲತಾ ಕಾರ್ಯ ಗುಂಪು ಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಭಾರತ ದೇಶವು ಆಯೋಜಿಸಲಿದೆ ಬ್ರಿಕ್ಸ್ ಯುವ ಮಂಡಳಿ ಉದ್ಯಮಶೀಲತಾ ಕಾರ್ಯ ಗುಂಪು ಸಭೆಯನ್ನು. ಮುಂದಿನ ಪ್ರಶ್ನೆಯನ್ನು ನೋಡುವ. ಯಾವ ದೇಶವು ಮೌಂಟ್ ತರಾನಾಕಿಗೆ ಕಾನೂನುಬದ್ಧ ವ್ಯಕ್ತಿತ್ವವನ್ನು ನೀಡಿದೆ? ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಸರಿಯಾದ ಉತ್ತರವು ಆಪ್ಷನ್ ಸಿ, ನ್ಯೂಜಿಲೆಂಡ್ ಆಗಿರುತ್ತದೆ. ನ್ಯೂಜಿಲೆಂಡ್ ದೇಶವು ಮೌಂಟ್ ತರಾನಾಕಿಗೆ ಕಾನೂನುಬದ್ಧ ವ್ಯಕ್ತಿತ್ವವನ್ನು ನೀಡಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ವಿಶ್ವ ಕ್ಯಾನ್ಸರ್ ದಿನವನ್ನು ವರ್ಷವು ಯಾವಾಗ ಆಯೋಜಿಸಲಾಗುತ್ತದೆ ಅಥವಾ ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಪ್ರತಿ ವರ್ಷ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಯೋಜಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಚಂದ್ರಿಕಾ ಟಂಡನ್ ಅವರ ಯಾವ ಆಲ್ಬಮ್ ಅತ್ಯುತ್ತಮ ನವಯುಗದ ಆಲ್ಬಮ್ಸ್ಗಾಗಿ ಗ್ರ್ಯಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ, ತ್ರಿವೇಣಿ ಎನ್ನುವ ಆಲ್ಬಮ್ಗೆ ಚಂದ್ರಿಕಾ ಟಂಡನ್ ಅವರು ಗ್ರ್ಯಾಮಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ವಿಶ್ವ ಫಾರ್ಮಾಕೋಪಿಯಾಗಳ 15ನೇ ಅಂತಾರಾಷ್ಟ್ರೀಯ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಜಿನೀವಾದಲ್ಲಿ ವಿಶ್ವ ಫಾರ್ಮಾಕೋಪಿಯಾಗಳ 15ನೇ ಸಾಲಿನ ಅಂತಾರಾಷ್ಟ್ರೀಯ ಸಭೆಯು ನಡೆದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಗ್ರಾಮ ಅಭಿವೃದ್ಧಿಗಾಗಿ
ವಿಕಸಿತ ಗೋನ್ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ ಒಡಿಶಾ ರಾಜ್ಯ. ಒಡಿಶಾ ರಾಜ್ಯವು ವಿಕಸಿತ ಗೋನ್ ಯೋಜನೆಯನ್ನು ಪ್ರಾರಂಭಿಸುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೊಡವ ಸಮುದಾಯವು ಯಾವ ಭಾರತೀಯ ರಾಜ್ಯಕ್ಕೆ ಸೇರಿದೆ? ಇದು ಇಂಪಾರ್ಟೆಂಟ್ ಆದ ಮಾಹಿತಿ. ಉತ್ತರ ಆಪ್ಷನ್ ಡಿ ಆಗಿರುತ್ತದೆ, ಕರ್ನಾಟಕ ರಾಜ್ಯಕ್ಕೆ ಸೇರಿದ್ದಾಗಿರುತ್ತದೆ ಕೊಡವ ಸಮುದಾಯ. ಮಾಹಿತಿ ನೆನಪಿಟ್ಟುಕೊಳ್ಳಿ, ಬಿಕಾಸ್ ಇದು ಕರ್ನಾಟಕದಲ್ಲಿ ಇದೆ. ಮುಂದಿನ ಪ್ರಶ್ನೆ ನೋಡುವ. ಇತ್ತೀಚೆಗೆ ಯಾವ ದೇಶದ ಫುಟ್ಬಾಲ್ ಫೆಡರೇಷನ್ ಅನ್ನು ಫಿಫಾ ಅಮಾನತುಗೊಳಿಸಿದೆ? ಇಂಪಾರ್ಟೆಂಟ್ ಆದ ಮಾಹಿತಿ. ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಪಾಕಿಸ್ತಾನವನ್ನು ಫುಟ್ಬಾಲ್ ಫೆಡರೇಷನ್ ಸಂಸ್ಥೆಯಾದ ಫಿಫಾವು ಅಮಾನತುಗೊಳಿಸಿದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. 9ನೇ ಸಾಲಿನ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟ 2025 ಯಾವ ನಗರದಲ್ಲಿ ನಡೆಯುತ್ತದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಹಾರ್ಬಿನ್. ಚೀನಾದಲ್ಲಿ 9ನೇ ಸಾಲಿನ ಏಷ್ಯನ್ ಚಳಿಗಾಲ ಕ್ರೀಡಾಕೂಟವನ್ನು ನಡೆಯುತ್ತದೆ 2025ರಲ್ಲಿ. ಎಲ್ಲಿ? ಹಾರ್ಬಿನ್, ಚೀನಾದಲ್ಲಿ ನಡೆಯಲಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಇತ್ತೀಚೆಗೆ ಪತ್ತೆಯಾದ ಕ್ವಿಪು ಎಂದರೇನು? ಇದರ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ದ ಲಾರ್ಜೆಸ್ಟ್ ನೋನ್ ಸ್ಟ್ರಕ್ಚರ್ ಇನ್ ದಿ ಯೂನಿವರ್ಸ್ ಆಗಿರುತ್ತದೆ. ಈ ಕ್ವಿಪು ಎನ್ನುವುದು ಒಂದು ಲಾರ್ಜೆಸ್ಟ್ ನೋನ್ ಸ್ಟ್ರಕ್ಚರ್ ಇನ್ ದ ಯೂನಿವರ್ಸ್ ಆಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ನಿರ್ಭಯಾ ಖದಿ ಮತ್ತು ಮೊಘೆಜಿಯಾ ಯೋಜನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಪ್ರಾರಂಭವಾಯಿತು? ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಒಡಿಶಾ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ನಿರ್ಭಯಾ ಖದಿ ಮತ್ತು ಮೊಘೆಜಿಯಾ ಯೋಜನೆಯಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ದಕ್ಷಿಣ ಕರಾವಳಿ ರೈಲ್ವೆ ರಚನೆಯಾದ ನಂತರ ಈಗ ಎಷ್ಟು ರೈಲ್ವೆ ಕರಾವಳಿ ವಲಯಗಳಿವೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, 18 ವಲಯಗಳಿವೆ ಒಟ್ಟಾಗಿ ದಕ್ಷಿಣ ಕರಾವಳಿ ರೈಲ್ವೆ ರಚನೆಯಾದ ನಂತರ. ಸೊ ನೆನಪಿಟ್ಟುಕೊಳ್ಳಿ, ಒಟ್ಟಾಗಿ 18 ರೈಲ್ವೆ ಕರಾವಳಿ ವಲಯಗಳಿದೆ. ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫಿನಾಕ ಎಂದರೇನು? ಸೊ ಇಲ್ಲಿ ಫಿನಾಕ ಅಂದರೆ ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಯಾಗಿರುತ್ತದೆ. ಫಿನಾಕ ಅಂದರೆ ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಯಾಗಿರುತ್ತದೆ. ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿಯನ್ನು ನೋಡುವ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ITBP ಇತ್ತೀಚೆಗೆ ಹೊಸ ಕಂಪನಿ ಆಪರೇಟಿಂಗ್ ಬೇಸ್ ಅನ್ನು ಎಲ್ಲಿ ಸ್ಥಾಪಿಸಿದೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಛತ್ತೀಸ್ಗಢದಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಹೊಸ ಕಂಪನಿ ಆಪರೇಟಿಂಗ್ ಬೇಸ್ ಅನ್ನು ಪ್ರಾರಂಭಿಸಿರುತ್ತದೆ ಅಥವಾ ಸ್ಥಾಪಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಇತ್ತೀಚೆಗೆ ಉಕ್ಕು ಸಚಿವಾಲಯದ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಉತ್ತರವು ಆಪ್ಷನ್ ಡಿ, ಮೈಮೂನ್ ಅಲಾಂ ಆಗಿರುತ್ತಾರೆ. ಮೈಮೂನ್ ಅಲಾಂ ಅವರು ಉಕ್ಕು ಸಚಿವಾಲಯದ ನಿರ್ದೇಶಕರಾಗಿ ನೂತನವಾಗಿ ನೇಮಕಗೊಂಡಿದ್ದಾರೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಯಾವ ರಾಜ್ಯದ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರು ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಮಣಿಪುರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಎನ್ ಬಿರೇನ್ ಸಿಂಗ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ನಿಧನರಾದ ಸ್ಯಾಮ್ ನುಜೋಮಾ ಯಾರು? ಅಂದರೆ ಇವರ ವೃತ್ತಿ ಏನಾಗಿತ್ತು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಇವರು ನಮೀಬಿಯಾದ ಮೊದಲ ಅಧ್ಯಕ್ಷರಾಗಿದ್ದರು. ಸೊ ಇವರು ಈಗ ನಿಧನರಾಗಿದ್ದಾರೆ. ಸೊ ನೆನಪಿಟ್ಟುಕೊಳ್ಳಿ, ನಮೀಬಿಯಾದ ಮೊದಲ ಅಧ್ಯಕ್ಷರಾಗಿದ್ದ ಸ್ಯಾಮ್ ನುಜೋಮಾ ಅವರು ನಿಧನರಾದರು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ, ಫೆಬ್ರವರಿ 10ರಂದು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿ ನೋಡುವ. ಇತ್ತೀಚೆಗೆ ಗೋಲ್ಡನ್ ಪಿಕಾಕ್ CSR ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, SMFG ಇಂಡಿಯಾ ಕ್ರೆಡಿಟ್ಸ್ ಸಂಸ್ಥೆಯು ಗೋಲ್ಡನ್ ಪಿಕಾಕ್ CSR ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಸೊ ಇಲ್ಲಿ CSR ಇದರ ಫುಲ್ ಫಾರ್ಮ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತದೆ. ಸೊ ಈ ಅವಾರ್ಡನ್ನು ಗೆದ್ದವರು, ಗೋಲ್ಡನ್ ಪಿಕಾಕ್ CSR ಪ್ರಶಸ್ತಿಯನ್ನು ಗೆದ್ದವರು SMFG ಇಂಡಿಯಾ ಕ್ರೆಡಿಟ್ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. 2025 ಸಾಲಿನ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷವು ಗೆದ್ದಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, BJP ಪಕ್ಷ ಗೆದ್ದಿತು. ಮುಂದಿನ ಮಾಹಿತಿ ನೋಡಿ. ಇತ್ತೀಚೆಗೆ ಲೆಬನಾನ್ನ ಹೊಸ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ನವಾಫ್ ಸಲಾಂ ಅವರು ಲೆಬನಾನ್ ದೇಶದ ಹೊಸ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿಯನ್ನು ನೋಡುವ. ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ LED ಗ್ರೀನ್ ಬಿಲ್ಡಿಂಗ್ 2024
ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರವು ಆಪ್ಷನ್ ಸಿ, 3ನೇ ಸ್ಥಾನವು ಭಾರತವು ಪಡೆದುಕೊಂಡಿತು. LEED ಗ್ರೀನ್ ಬಿಲ್ಡಿಂಗ್ 2024ರ ಶ್ರೇಯಾಂಕದಲ್ಲಿ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆದ ಮಾಹಿತಿ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಪ್ರಾರಂಭವಾದ ಜಂಟಿ ಮಿಲಿಟರಿ ವ್ಯಾಯಾಮ ಸೈಕ್ಲೋನ್ 2025 ಎರಡು ದೇಶಗಳ ನಡುವೆ ನಡೆದಿರುತ್ತದೆ. ಇಲ್ಲಿ ಯಾವ ಎರಡು ದೇಶಗಳ ನಡುವೆ ನಡೆದಿದೆ? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ಸೈಕ್ಲೋನ್ 2025ರ ಸಾಲಿನ ಜಂಟಿ ಮಿಲಿಟರಿ ವ್ಯಾಯಾಮವು ನಡೆದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿ ನೋಡುವ. ಉತ್ತರ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸುತ್ತಿದ್ದಾರೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ ಉತ್ತರ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು. ಸೊ ಈ ಮಾಹಿತಿಯು ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಸೊ ಇದಾಗಿತ್ತು ವೀಕ್ಲಿ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.